ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವಾಗ ನಿಮಗೆ ಮೆಸೇಜ್ಗಳು ಅಪ್ರೂವ್ಡ್ ಅಂತ ಬರ್ತಾ ಇದ್ದಾವೆ, ರಿಜೆಕ್ಟ್ ಅಂತ ಬರ್ತಾ ಇದ್ದಾವೆ, ಸಬ್ಮಿಟ್ ಅಂತ ಇದೆ. ಸೊ ಈ ಒಂದು ಆನ್ಲೈನ್ ಪ್ರಕ್ರಿಯೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಈ ಒಂದು ಆನ್ಲೈನ್ ಪ್ರಕ್ರಿಯೆ ಮುಗಿದ ಮೇಲೆ ಮುಂದಿನ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ನಾನು ಇವಾಗ ಹೋದ ವರ್ಷದ ಒಂದು ಏನು ವಿಡಿಯೋ ಮಾಡಿದ್ದೆ ಅದನ್ನು ನಿಮಗೆ ರೀಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಯಾವಾಗ ನಿಮಗೆ ಮೆಸೇಜ್ ಬರೋದು ಸ್ಟಾಪ್ ಆಗುತ್ತೆ ಆವಾಗ ನಿಮಗೆ ಈ ರೀತಿಯಾಗಿ ಒಂದು ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ, ಜೊತೆಗೆ ಸ್ಕೆಡ್ಯೂಲನ್ನು ಕೊಡ್ತಾರೆ, ಟೈಮ್ ಟೇಬಲನ್ನು ಕೊಡ್ತಾರೆ. ನೋಡ್ಬೋದು ಇಲ್ಲಿ ಟೈಮ್ ಟೇಬಲ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಮೋಕ್ ರಿಸಲ್ಟ್ ಬರಲಿಕ್ಕೆ, ಆಮೇಲೆ ಎಡಿಟಿಂಗ್ ಮಾಡಲಿಕ್ಕೆ ಕಾಲೇಜ್ಗಳನ್ನು ಫಸ್ಟ್ ರೌಂಡು, ಫೈನಲ್ ರೌಂಡು, ಅದಾದಮೇಲೆ ಪ್ರೊವಿಷನ್ ಲಿಸ್ಟ್ಗಳನ್ನು ಕೊಡ್ತಾರೆ, ಹ್ಯಾಂಡಿಕ್ಯಾಪ್ ಲಿಸ್ಟ್ ಬೇರೆ, ಫಿಸಿಕಲ್, ಆಮೇಲೆ ಈ ಒಂದು ರ್ಯಾಂಕ್ ಲಿಸ್ಟ್ಗಳನ್ನು ಅಪ್ಡೇಟ್ ಮಾಡಿದ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮಗಳಿಗೆ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ಡೇಟ್ಗಳನ್ನು ಮತ್ತು ಲಿಂಕನ್ನು ಕೊಡ್ತಾರೆ. ಇಲ್ಲಿ ನೋಡ್ಬೋದು, ಇದು ಹೋದ ವರ್ಷದ ಒಂದು ರ್ಯಾಂಕ್ ನಂಬರ್ಗಳು. ಈ ರೀತಿಗೆ ರ್ಯಾಂಕ್ ನಂಬರ್ ಬರುತ್ತೆ ನಿಮಗೆ ಪರ್ಸೆಂಟೇಜ್ ಬೇಸ್ ಮೇಲೆ. ಇದರಲ್ಲಿ ನಿಮ್ಮ ಅಡ್ರೆಸ್ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ, ನಿಮ್ಮ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ಏಜು, ಆಮೇಲೆ ನಿಮ್ಮ ಕೆಟಗರಿ ಮತ್ತು ಕಾಸ್ಟು, PUC ಪರ್ಸೆಂಟೇಜು, ಸೈನ್ಸ್, ಕಾಮರ್ಸು, ಆರ್ಟ್ಸ್ನವ್ರದ್ದು ಅದಕ್ಕೆ ತಕ್ಕಂತೆ ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ರ್ಯಾಂಕ್ಗಳನ್ನು ಕೊಡ್ತಾರೆ. ಇದು ಉದಾಹರಣೆಗೆ ಇಲ್ಲಿ ನೋಡ್ಬೋದು, 91ಗೆ 12 ರ್ಯಾಂಕ್ ಇದೆ. ಓಕೆ, 12 ರ್ಯಾಂಕ್, 91% ಇದ್ದರೂ 12 ರ್ಯಾಂಕು, 13 ರ್ಯಾಂಕು ಅಂದರೆ ಬಿಲೋ 50 ಒಳಗಡೆ ರ್ಯಾಂಕ್ ಬಂದುಬಿಡುತ್ತೆ, 50 ರ್ಯಾಂಕ್. ಇಲ್ಲಿ ನೋಡ್ಬೋದು 83ಗೆ 126 ರ್ಯಾಂಕ್ ಇದೆ. ಅಂದರೆ 83 126 ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಒಂದು ಅರೌಂಡು ರ್ಯಾಂಕ್ಗಳನ್ನು ಕೊಟ್ಟು ಆ ಒಂದು ರ್ಯಾಂಕ್ಗಳನ್ನು ಬಿಟ್ಟ ಮೇಲೆ ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಡ್ತಾರೆ.